ಮಿರಾಕಲ್ ಫುಡ್ ನ ಸಂಸ್ಥಾಪಕರು ಹಾಗೂ ಆಹಾರ ತಜ್ಞರಾದಂತಹ ಶಿವಾನಂದ್ ಬಳ್ಳೂರ್ ಅವರು ಇದ್ದಾರೆ. ಇವರಿಂದ ಕೆಲವೊಂದು ಪ್ರಶ್ನೆಗೆ ಉತ್ತರ ಕೇಳೋಣ ಬನ್ನಿ. ಮೊದಲನೇದಾಗಿ, ಫಾಸ್ಟ್ ಫುಡ್ಗಳು ಆರೋಗ್ಯದ ಮೇಲೆ ಹೇಗೆ ಕೆಟ್ಟ ಪರಿಣಾಮ ಬೀರುತ್ತದೆ ಸರ್? ಫಾಸ್ಟ್ ಫುಡ್ಗಳು ಇವತ್ತು ಹೇಳ್ಬೇಕಂತಂದ್ರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಪೋಷಕಾಂಶಗಳಿಲ್ಲ, ನ್ಯೂಟ್ರಿಷನ್ ಇಲ್ಲ, ಎಲ್ಲವೂ ಫೈಬರ್ ಇಲ್ಲ. ಅದ್ರೊಳಗೆ ಇರೋದು ಏನಂತಂದ್ರೆ ಕೇವಲ ಕೆಮಿಕಲ್, ಕ್ಯಾನ್ಸರ್ ಕಾರಕ ಹಾಗೂ ಟಾಕ್ಸಿಕ್ ಆಸಿಡಿಕ್. ಅದು ಏನ ಮಾಡ್ತಾ ಇದೆ ಅಂದ್ರೆ ದೊಡ್ಡ ಕಗಳಲ್ಲಿ ಸಣ್ಣ ಕಗಳಲ್ಲಿ ಅಂಟಿಕೊಂಡು ಹಲವಾರು ರೋಗಗಳಿಗೆ ಕಾರಣವಾಗ್ತದೆ. ಇನ್ನು ಮಕ್ಕಳಿಗೆ ಚಿಕ್ಕ ಮಕ್ಕಳಲ್ಲಿ ಟೈಪ್ 1 ಟೈಪ್ 2 ಡಯಾಬಿಟಿಸ್ಗಳು ಬರ್ತಾ ಇದಾವೆ, ಕ್ಯಾನ್ಸರ್ಗಳು ಬರ್ತಾ ಇದಾವೆ, ಹೃದಯಾಘಾತಗಳಾಗ್ತಾ ಇದಾವೆ. ಪ್ರತಿಯೊಂದಕ್ಕೂ ಕಾರಣ ಇದು ಹೊಲಸು ಆಹಾರ ಪದ್ಧತಿ, ಫಾಸ್ಟ್ ಫುಡ್. ಥ್ಯಾಂಕ್ ಯು ಸರ್. ಮತ್ತೆ ಹೈಬ್ರಿಡ್ ಕೋಳಿಗಳು ಮಾಂಸ ಸೇವನೆ ಮಾಡೋದು ಎಷ್ಟೊಂದು ಸರಿ ಸರ್? ಹೈಬ್ರಿಡ್ ಕೋಳಿಗಳು ಇವತ್ತು ಏನಂತಂದ್ರೆ ಎಷ್ಟೊಂದು ಒಂದು ಇಂಜೆಕ್ಟ್ ಮಾಡಿ ಅವು 45 ದಿವಸಗಳಲ್ಲಿ ಅವನ್ನ ಒಂದು ಗ್ರೋತ್ ಮಾಡಿ ಅವುಗಳ ಸೇವನೆ ಮಾಡ್ತಾ ಇದ್ದಾರೆ. ತುಂಬಾ ಹೆವಿ ಕೆಮಿಕಲ್, ಮಾರಣಾಂತಿಕ ಕೆಮಿಕಲ್, ಕ್ಯಾನ್ಸರ್ ಕಾರಕ ಅದರೊಳಗೆ ಇಂಜೆಕ್ಟ್ ಮಾಡಿರ್ತಾರೆ. ಅದನ್ನ ಹೆಣ್ಣು ಮಕ್ಕಳು ಸೇವಿಸಿ ಅವರು ಬೇಗ ಮೆಚೂರ್ಡ್ ಆಗೋದಿರ್ಬೋದು. ಚಿಕ್ಕ ವಯಸ್ಸಿನಲ್ಲಿ 5th 6th ಕ್ಲಾಸ್ ಅಲ್ಲಿ ಮೆಚೂರ್ಡ್ ಆಗ್ತಾ ಇದ್ದಾರೆ. ಅದರ ಸೇವನೆಯಿಂದ ನೂರಾರು ಹಾರ್ಮೋನಲ್ ಬ್ಯಾಲೆನ್ಸ್ ಬರ್ತಾ ಇದ್ದಾವೆ. ಹೃದಯಗಳಲ್ಲಿ, ಹೃದಯ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಜಮಾ ಆಗಿ ಹೃದಯಾಘಾತಗಳಾಗ್ತಾ ಇದ್ದಾರೆ ಚಿಕ್ಕ ಮಕ್ಕಳಲ್ಲಿ. ಇವೆಲ್ಲದಕ್ಕೂ ಕಾರಣ ಮಾಂಸಾಹಾರ, ಒಂದು ಹೈಬ್ರಿಡ್ ಕೋಳಿಯ ಮಾಂಸಾಹಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಹಲ್ಲು ಉಜ್ಜುವ ಟೂತ್ ಪೇಸ್ಟ್ಗಳು ಎಷ್ಟೊಂದು ಹಾನಿಕಾರವಾಗಿವೆ ಸರ್? ಹಲ್ಲು ಉಜ್ಜುವ ಟೂತ್ ಪೇಸ್ಟ್ ಬಗ್ಗೆ ಕೇಳ್ತಾ ಇದ್ರಿ ತಾವು. ಅದು ಎಷ್ಟೊಂದು ಹಾನಿಕಾರಕ ಅಂದ್ರೆ ಇವತ್ತು ಚಿಕ್ಕ ಮಕ್ಕಳಿಗೂ ನೀವು ಮುಂಜಾನೆ ಎದ್ದು ಬ್ರಷ್ ಮಾಡ್ಲಿಕ್ಕೆ ಟೂತ್ ಪೇಸ್ಟ್ ಕೊಡ್ತೀರಾ, ಅದು ಒಳಗೆ ಸೇರುತ್ತದೆ, ದೇಹ ಸೇರ್ತಾ ಇದೆ. ದೇಹ ಸೇರಿ ಕ್ಯಾನ್ಸರ್ ಕಾರಕ. ಅದರಲ್ಲಿ ಸಲ್ಫರ್, ಸೋಡಿಯಂ ಸಲ್ಫರ್ ಅಂತ ಇರುತ್ತೆ ಕೆಮಿಕಲ್. ಅದು ಇವತ್ತು ಕ್ಯಾನ್ಸರ್ ತರಲಿಕ್ಕೆ ಬಹುತೇಕ ಅದರದ ಒಂದು ಕೆಲಸ ನಡೀತಾ ಇದೆ. ಅದು ದೇಹದೊಳಗೆ ಸೇರಿ ಪ್ರತಿಯೊಂದು ರಕ್ತದೊಳಗೂ ಸೇರಿಕೊಂಡು ಅಂಗಾಂಗಗಳಿಗೆ ಕ್ಯಾನ್ಸರ್ಗೆ ಅದು ಕಾರಣ ಆಗ್ತಾ ಇದೆ. ಸೋಡಿಯಂ ಸಲ್ಫೇಟ್ ಅನ್ನುವಂಥ ಕೆಮಿಕಲ್ ಅದರೊಳಗೆ ಇರುತ್ತೆ. ಅದು ಇವತ್ತು ಕ್ಯಾನ್ಸರ್ ಕಾರಕ ಆಗಿ ಮಾಡ್ತಾ ಇದೆ. ತುಂಬಾ ಡೇಂಜರ್ಸ್ ಅದು. ಮಕ್ಕಳಲ್ಲಿ ಹೆಚ್ಚಾದ ಕ್ಯಾನ್ಸರ್ ಬರಲು ಕಾರಣವೇನು ಸರ್? ಮಕ್ಕಳಿಗೆ ಕ್ಯಾನ್ಸರ್ ಬರಲ್ಲ, ಅದೇ ಹೇಳಿದ್ನಲ್ಲ ಇವತ್ತು ತಮಗೆ. ಇವತ್ತು ಫಾಸ್ಟ್ ಫುಡ್ ಇರಬಹುದು, ಯಾವುದೇ ರೀತಿಯಾದಂತಹ ಒಳ್ಳೆಯ ಹಣ್ಣುಗಳು, ತರಕಾರಿಗಳ ಸೇವನೆ ಇಲ್ಲ. ನಮ್ಮ ಸ್ಕೂಲಲ್ಲೂ ಎಲ್ಲ ಡಬ್ಬೆ ನೋಡಿದ್ರು ನೂಡಲ್ಸ್ ಮತ್ತೆ ಫ್ರೈಡ್ ರೈಸ್ ಬಹಳ ತರಹದ, ಅಂದ್ರೆ ಅವ್ರು ತರೋದ ಅರ್ಧಕ್ಕರ್ಧ ಒಂದ್ ವಾರದಲ್ಲಿ 3 ದಿನ ನೂಡಲ್ಸ್ ಇರತ್ತೆ, ಇಲ್ಲ ಸ್ಯಾಟರ್ಡೇಗೊಮ್ಮೆ ಫಿಕ್ಸ್ ಮ್ಯಾಗಿ. ಅದೇ ಸ್ಕೂಲಲ್ಲಿ ಬದಲಾವಣೆ ಆಗಬೇಕಾಗಿದೆ. ನಾನು ಹೇಳ್ದಂಗೆ ತಮ್ಮ ಸ್ಕೂಲಲ್ಲೂ ಎಲ್ಲ ಟಿಫಿನ್ ಬಾಕ್ಸ್ ಅಲ್ಲಿ ಬರೀ ಬೇಕರಿ ಪದಾರ್ಥಗಳಿದೆ, ಫಾಸ್ಟ್ ಫುಡ್ ಇದೆ, ನೂಡಲ್ಸ್ ಇದೆ. ಅದರಿಂದ ಯಾವುದೇ ರೀತಿಯ ಮಕ್ಕಳಿಗೆ ಪೋಷಕಾಂಶ ದೊರಕ್ತಾ ಇಲ್ಲ. ಹೀಗಾಗಿ ಕುಪೋಷಣೆಯಿಂದ ಮಕ್ಕಳಲ್ಲಿ ತಮ್ಮ ಸ್ಕೂಲಲ್ಲಿ ನೋಡಿರ್ಬೋದು, ಸಣ್ಣ ಮಕ್ಕಳಲ್ಲಿ ಕರ್ನಾಟಕ ಬರ್ತಾ ಇದ್ದಾವೆ, ಆಮೇಲೆ ಟೈಪ್ 1 ಡಯಾಬಿಟಿಸ್ ಬರ್ತಾ ಇದಾವೆ, ಹೃದಯಾಘಾತಗಳಾಗ್ತಾ ಇದಾವೆ, ಕ್ಯಾನ್ಸರ್ಗಳು ಬರ್ತಾ ಇದಾವೆ. ಪ್ರತಿಯೊಂದಕ್ಕೂ ಕಾರಣ ಆಹಾರ ಪದ್ಧತಿ ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು. ಯಾಕಂದ್ರೆ ಈ ಆಹಾರ ಪದ್ಧತಿ ಅಂತೆಲ್ಲ ಫಾಸ್ಟ್ ಫುಡ್ ಅದರಲ್ಲಿ ಯಾವುದೇ ರೀತಿಯಾದಂತಹ ಪೋಷಕಾಂಶಗಳಿಲ್ಲ. ಕೇವಲ ಕೆಮಿಕಲ್ ಯುಕ್ತ ಆಹಾರವನ್ನು ಮಕ್ಕಳಿಗೆ ಕೊಟ್ಟು ಇಂದು ಮಕ್ಕಳ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರ್ತಾ ಇದೆ. ಪಾಲಕರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶಾಲೆಯ ಮಕ್ಕಳು ಆಹಾರ ಕ್ರಮ ಹೇಗಿರಬೇಕು? ಶಾಲೆಯ ಮಕ್ಕಳ ಆಹಾರ ಕ್ರಮದ ಬಗ್ಗೆ ಕೇಳ್ತಾ ಇದ್ದೀರಾ? ಶಾಲೆಯ ಮಕ್ಕಳ ಅದೇ ತಾವು ಹೇಳಿದ್ರಿ, ಇವತ್ತು ತಮ್ಮ ಸ್ಕೂಲಲ್ಲೂ ನೋಡಿರ್ಬೋದು, ಎಲ್ಲರೂ ಬೇಕರಿ ಐಟಮ್ಗಳು, ಕೇಕು, ಬನ್ನು, ಚಿಪ್ಸ್. ತಂದೆ ತಾಯಿಗಳು ತಮ್ಮ ಒಂದು ಅಡಿಗೆ ಮಾಡೋದಕ್ಕೆ ಸ್ವಲ್ಪ ಸಮಯವನ್ನು ಉಳಿತಾಯ ಮಾಡಿಗೋಸ್ಕರ, ತಮ್ಮ ಒಂದು ಹಗರಾಗಿ, ತಮ್ಮ ಒಂದು ಅನುಕೂಲತೆಗೋಸ್ಕರ ಇಂದು ಮಕ್ಕಳಿಗೆ ಬೇಗನೆ ದೊರಕುವಂತಹ ಬೇಕರಿ ಐಟಮ್ಗಳು, ಬಿಸ್ಕೆಟ್, ಬ್ರೆಡ್ಸ್, ನೂಡಲ್ಸ್ ಇಂಥವನ್ನ ಟಿಫಿನ್ ಬಾಕ್ಸ್ ಅಲ್ಲಿ ಕಳಿಸ್ತಾ ಇದ್ದಾರೆ. ಮುಂಜಾನೆ ಬ್ರೇಕ್ಫಾಸ್ಟ್ ಅದನ್ನೇ ಮಾಡಿಸ್ತಾ ಇದ್ದಾರೆ. ಹೀಗಾಗಿ ಮಕ್ಕಳ ಮೇಲೆ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರ್ತದೆ. ಗಂಭೀರವಾಗಿ ಇಂದು ಪಾಲಕರ ಚಿಂತನೆ ಮಾಡಿ ಅವರ ಟಿಫಿನ್ ಬಾಕ್ಸ್ ಆಹಾರಗಳನ್ನು ಬದಲಾವಣೆ ಮಾಡಲೇಬೇಕು. ಇವತ್ತು ಒಳ್ಳೆ ಹಣ್ಣುಗಳು, ತರಕಾರಿಗಳನ್ನು ಅವರಿಗೆ ಸೇವನೆ ಮಾಡ್ಲಿಕ್ಕೆ ಕೊಟ್ಟು ಮಕ್ಕಳ ಆರೋಗ್ಯದ ಬಗ್ಗೆ ಅವ್ರು ವಿಚಾರ ಮಾಡಬೇಕು. ತುಂಬಾ ಗಂಭೀರವಾಗಿ ಚಿಂತೆ ಮಾಡಕ್ಕಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ನಮಗಾಗಿ ಕೆಲವೊಂದು ಸಮಯ ಕೊಟ್ಟು ನಮ್ಮನ್ನು ಮನೋರಂಜಿಸಿದ್ದೀರಾ. ಥ್ಯಾಂಕ್ ಯು ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಓಕೆ. ಆರೋಗ್ಯ ಒಳ್ಳೆಯ ಆರೋಗ್ಯ ಮಾಹಿತಿ ಕೊಟ್ಟಿದ್ದಾರೆ ಸಮಾಜಕ್ಕೆ. ಧನ್ಯವಾದಗಳು ಸರ್.